ಎರಡು ಹಕ್ಕಿ ಹೊಡೆಯುವ ಮೂಲಕ ಗರ್ಜನೆಯನ್ನ ಮಾಡಿದ್ರು. ರಾಜೀನಾಮೆಗೆ ಪಟ್ಟು ಹಿಡಿದ ಮೈತ್ರಿಗೆ ಹುಲಿಯ ತಿರುಗೇಟನ್ನ ಕೊಟ್ರು. ಪಕ್ಷದೊಳಗಿನ ಬದಲಾವಣೆ ಲೆಕ್ಕಾಚಾರಕ್ಕೂ ಕೂಡ ಸಿದ್ದು ಒಂದು ಮಹತ್ತರವಾದಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಮೂಡಾ ಕೇಸ್ ಆರೋಪದ ವಿರುದ್ಧ ಮೈಸೂರಿನಲ್ಲಿ ಜನಾಂದೋಲನ ನಡೆಸುವ ಮುಖಾಂತರ ಸಂಕಷ್ಟದ ಸಮಯದಲ್ಲಿ ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ಕೂಡ ಕೈ ಹಿಡಿದಿದೆ ಅಂತಾನೆ ಹೇಳ್ಬೋದು. ಸಮಾವೇಶಗಳ ಮುಖಾಂತರ ಸಿದ್ದು ಅವರ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ. ಸಾಲು ಸಾಲು ಸಮಾವೇಶಗಳಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಇದೊಂಥರ ಗಾಡ್ ಗಿಫ್ಟ್. ರಾಜಕೀಯ ಸಂಕಷ್ಟದಲ್ಲಿದ್ದಾಗ ಸಮಾವೇಶಗಳು ಈಗ ಅಸ್ತ್ರ ಆಗ್ತಾ ಇದೆ. ಯಾಕಂತಂದ್ರೆ ನಿನ್ನೆ ನೋಡಿದ್ವಿ ಬಿಜೆಪಿ ಹಾಗೆ ಜೆಡಿಎಸ್ ಷಡ್ಯಂತ್ರ ಏನೇ ಮಾಡಿದ್ರು ಕೂಡ ನಾವು ಅದಕ್ಕೆ ಜಗ್ಗಲ್ಲ ಬಗ್ಗಲ್ಲ. ಪಾದಯಾತ್ರೆ ಮಾಡ್ತಾರ ಮಾಡ್ಕೊಳ್ಳಿ, ಅದಕ್ಕೆ ನಾವು ಕುಗ್ಗೋದೇ ಇಲ್ಲ. ಸಿದ್ದರಾಮಯ್ಯನವರು ಗುಡುಗಿದ್ರು ಆ ಗುಡುಗಿಗೆ ಸಮಾವೇಶದಲ್ಲಿದ್ದಂತಹ ಜನರಾಗಿರ್ಲಿ ನಾಯಕರಾಗಿರ್ಲಿ ಎಲ್ಲರೂ ಕೂಡ ದಂಗಾದ್ರು. ಅಷ್ಟರ ಮಟ್ಟಿಗೆ ಗುಡುಗಿದ್ರು ಸಿದ್ದು. ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ಬಹುಶಃ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನರು ನನ್ನ ಹೆಂಡತಿ ಮುಖನೂ ಕೂಡ ನೋಡಿಲ್ಲ. ಅವರು ತಪ್ಪು ಮಾಡಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ. ಈ ಸಮಾಜದ ಶೋಷಿತರ ಪರವಾಗಿ, ಬಡವರ ಪರವಾಗಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಪರವಾಗಿ ಅವರನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾಜದಲ್ಲಿ ಶಕ್ತಿ ಕೊಟ್ಟು ಅವರನ್ನು ಕೂಡ ಮುಖ್ಯವಾಗಿ ತರಬೇಕು ಅಂತಕ್ಕಂಥ ಹಂಬಲ ಬಿಟ್ರೆ ಆಸ್ತಿ ಮಾಡಬೇಕು, ಜಮೀನುಗಳಲ್ಲಿ ಮಾಡಬೇಕು, ಪ್ರಾಪರ್ಟಿ ಮಾಡಬೇಕು, ಬಿಲ್ಡಿಂಗ್ಗಳನ್ನು ಕಟ್ಟಬೇಕು ಅಂತಕ್ಕಂಥ ವ್ಯಾಮೋಹ ಇಲ್ಲ. ನಾನು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಡೆಸ್ಕ್ ಲೈನ್ ನಿಂದ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಹಳೆ ಮೈಸೂರು ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಬ್ಬರಿಸಿ ಬೊಬ್ಬೆರೆದ್ರು. ಅದರಲ್ಲೂ ಮುಖ್ಯವಾಗಿ ನಡುತ್ತಾ ಇದ್ದಂತಹ ಸಿಎಂ ಕುರ್ಚಿಗೆ ಒಂದು ಕಡೆ ಜನಾಂದೋಲನ ಬೆಂಬಲವನ್ನ ನೀಡುತ್ತಾ ಅದೇ ವರವಾಯ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆದ್ರ ಸಿದ್ದು ಅಂತ. ಚಂದ್ರಕಲಾ, ಸಿಎಂ ಸಿದ್ದರಾಮಯ್ಯವರ ವಿರುದ್ಧವಾಗಿ ಕೇಳಿ ಬಂದಿರತಕ್ಕಂತ ಮೂಡಾ ಪ್ರಕರಣಕ್ಕೆ ಖಂಡಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮೈಸೂರಿನವರೆಗೂ ಕೂಡ, ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಪಾದಯಾತ್ರೆ ಹಮ್ಮಿಕೊಂಡಿದ್ರು. ಇದೀಗ ಮೈಸೂರನ್ನು ಕೂಡ ತಲುಪಿದ್ದಾರೆ. ಇವತ್ತು ದೊಡ್ಡ ಮಟ್ಟದ ಅವ್ರದ್ದು ಕೂಡ ಸಮಾವೇಶ ಇರುವಂತದ್ದು. ಇವತ್ತು ಬಿಜೆಪಿಯ ಸಮಾವೇಶಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಜನಾಂದೋಲನ ಕಾರ್ಯಕ್ರಮ ಅಂತಕ್ಕಂಥದ್ದು ನಿನ್ನೆ ಕೂಡ ಬೃಹತ್ ಮಟ್ಟದ ಸಮಾವೇಶ ಕೂಡ ಮಾಡಿದ್ರು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯವ್ರಿಗೆ ಎಲ್ಲೋ ಒಂದು ಕಡೆ ಈ ಸಮಾವೇಶಗಳು ಕೂಡ ಸಾಕಷ್ಟು ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗ್ತಾ ಇದಾವೇನೋ ಅನ್ನುವಂಥದ್ದು ಕೂಡ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರು ಸಿಎಂ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥದ್ದನ್ನ ಪಟ್ಟನ್ನ ಹಿಡಿದುಕೊಂಡು ಮತ್ತೆ ಈ ಒಂದು ಮೂಡಾ ಪ್ರಕರಣವನ್ನ ಸಿಬಿಐ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಪಾದಯಾತ್ರೆಗೆ ಹೋಗಿದ್ರು.
ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಕುರ್ಚಿ ಎಲ್ಲೋ ಒಂದ್ ಕಡೆ ಅಲುಗಾಡ್ತಿದೆ, ಎಲ್ಲೋ ಒಂದ್ ಕಡೆ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, ಮತ್ತೊಬ್ರು ಆಗ್ತಾರೆ ಅನ್ನುವಂತ ಕೂಗು ಕೂಡ ಎದ್ದಿತ್ತು. ಸಾಕಷ್ಟು ಇಡೀ ರಾಜ್ಯದಲ್ಲಿ ಕೂಡ, ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದು ಸುದ್ದಿಯಾಗಿತ್ತು. ಅದಕ್ಕಾಗಿ ಹೈಕಮಾಂಡ್ ನಾಯಕರು ಬಂದು ಕೂಡ ಸಿಎಂ ಸಿದ್ದರಾಮಯ್ಯವರ ಪರವಾಗಿದ್ದೇವೆ ಅನ್ನುವಂಥದ್ದನ್ನು ತೋರ್ಪಡಿಸಲಿಕ್ಕೆ ಮುಂದಾದ್ರು. ಮತ್ತೆ ಎಲ್ಲಾ ಸಚಿವರು ಕೂಡ ಸಿಎಂ ಪರವಾಗಿ ನಿಲ್ಲಿ ಅನ್ನುವಂತ ಖಡಕ್ ಆಗಿರ್ತಕ್ಕಂತ ಸೂಚನೆ ಕೂಡ ಕೊಟ್ರು. ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂಥ ಜನಾಂದೋಲನ ಸಭೆ ಏನಿದೆ, ಈ ಒಂದು ಜನಾಂದೋಲನ ಸಭೆಯಲ್ಲಿ ವಿಪಕ್ಷಗಳ ವಿರುದ್ಧ, ಅದರಲ್ಲೂ ಕೂಡ ವಿಜಯೇಂದ್ರ ಅವರು ಮತ್ತೆ ಕುಮಾರಸ್ವಾಮಿ ಅವರು ಮತ್ತೆ ಯಡಿಯೂರಪ್ಪನವರ ವಿರುದ್ಧ ಕೂಡ ಸಾಕಷ್ಟು ಕಿಡಿಕಾರಿದ್ರು. ಸಾಕಷ್ಟು ಆರೋಪಗಳವ್ರು ಏನೆಲ್ಲ ಆರೋಪಗಳ ಮಾಡಿದ್ರು, ಆ ಆರೋಪಕ್ಕೆ ಒಂದು ರೀತಿಯಲ್ಲಿ ತಿರುಗೇಟು ಕೊಡುವಂತ ನಿಟ್ಟಿನಲ್ಲಿ ಕೂಡ ಏನು ಜನಾಂದೋಲನ ಸಮಾವೇಶದಲ್ಲಿ ಬೃಹತ್ ಮಟ್ಟದ ಜನಸಂಖ್ಯೆಯನ್ನು ಸೇರಿಸಿ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಸಿಎಂ ಸಿದ್ದರಾಮಯ್ಯವರ ಕೈ ಮೇಲಕ್ಕೆತ್ತಿ ದೊಡ್ಡ ಮಟ್ಟದಲ್ಲಿ ಒಂದು ನಾವು ಒಗ್ಗಟ್ಟಾಗಿದ್ದೇವೆ, ನಮ್ಮ ಸರ್ಕಾರ ಗಟ್ಟಿಯಾಗಿದೆ, ಯಾರು ಕೂಡ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪ್ರಶ್ನೆ ಇಲ್ಲ ಅನ್ನುವಂತ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರಿಗೆ ಏನು ರಾಜೀನಾಮೆ ಕೊಡ್ತಾರೆ, ಕುರ್ಚಿ ಹೋಗುತ್ತೆ ಸಿಎಂ ಸ್ಥಾನ ಅನ್ನುವಂಥದ್ದನ್ನ ಏನು ಮಾತನಾಡ್ತಿದ್ರು, ಅವರಿಗೆ ಒಂದು ತಿರುಗೇಟನ್ನು ಕೊಡುವಂತದಕ್ಕೆ ನಿನ್ನೆ ಮೈಸೂರಿನ ಜನಾಂದೋಲನ ಸಮಾವೇಶ ಸಾಕ್ಷಿ ಆಯಿತು. ಚಂದ್ರಕಲಾ. ಬಸವರಾಜ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ, ಇಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಕೂಡ ಈಗಾಗಲೇ ಒಂದು ಬೃಹತ್ ಸಮಾವೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸುವುದಕ್ಕೆ ಸಕಲ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇವತ್ತು 11 ಗಂಟೆಗೆ ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ನ ಹಗರಣಗಳ ವಿರುದ್ಧ ಹೇಗೆ ಧ್ವನಿಯನ್ನ ಎತ್ತಬಹುದು. ಕಾಂಗ್ರೆಸ್ ನಿನ್ನೆ ನಾವು ನೋಡಿದ್ವಿ, ಇಡೀ ಸಮಾವೇಶವೇ ಅಲುಗಾಡುವ ರೀತಿಯಲ್ಲಿ ಒಂದು ಕಡೆ ಟಗರು ಮತ್ತೊಂದು ಕಡೆ ಬಂಡೆ ವಾಗ್ದಾಳಿಯನ್ನ ನಡೆಸಿದ್ರು. ಇವತ್ತು ಬಿಜೆಪಿ ಸಮಾವೇಶದಲ್ಲಿ ಒಂದು ಕಡೆ ಕಮಲಕಳಿಗಳು, ಮತ್ತೊಂದು ಕಡೆ ಜನತಾದಳದ ನಾಯಕರು ಹೇಗೆ ಅಬ್ಬರಿಸಬಹುದು ಅಂತ. ಚಂದ್ರಕಲಾ, ಒಂದ್ ಕಡೆ ನಿನ್ನೆ ಕಾಂಗ್ರೆಸ್ ಪಕ್ಷದ ನಾಯಕರು ದೊಡ್ಡ ಮಟ್ಟದ ಬೃಹತ್ ಸಮಾವೇಶ ಮಾಡಿದ್ರು. ಅಂದ್ರೆ ನಾಯಕರು ಖಂಡಿತವಾಗ್ಲೂ ಚಂದ್ರಕಲಾ, ಈಗಾಗಲೇ ಒಂದ್ ಕಡೆ ಏನು ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಸಾಕಷ್ಟು ಒಂದ್ ಕಡೆ ಭ್ರಷ್ಟಾಚಾರದ ಆರೋಪ ಕೂಡ ಕೇಳಿ ಬಂದಿದೆ. ಈಗಾಗಲೇ ಏನು ಈ ಒಂದು ಗ್ಯಾರಂಟಿ ಸರ್ಕಾರದಲ್ಲಿ ಮೂಢ ಹಗರಣ ಆಗಿರಬಹುದು, ಇನ್ನೊಂದು ಪ್ರಮುಖವಾಗಿ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಬಹುಕೋಟಿ ಹಗರಣ ಏನಿದೆ, ಈ ಒಂದು ಹಗರಣಗಳನ್ನ ಖಂಡಿಸಿ ದೊಡ್ಡ ಮಟ್ಟದಲ್ಲಿ ಇದನ್ನ ಸದ್ದು ಮಾಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮುಂದಾಗಿರುವಂತದ್ದು. ಹಾಗಾಗಿ ಈಗ ಮೂಢ ಹಗರಣವನ್ನ ಖಂಡಿಸಿ ಮೈಸೂರಿನವರೆಗೆ ಪಾದಯಾತ್ರೆ ಹೋಗಿದ್ದಾರೆ. ಇವತ್ತು ದೊಡ್ಡ ಮಟ್ಟದ ಸಮಾವೇಶ ಕೂಡ ಇರುವಂತದ್ದು. ಅದರಂತೆ ಇನ್ನೊಂದು ಪ್ರಕರಣ ಏನು ಮೈಸೂರು ಏನು ಇಲ್ಲಿ ಬೆಂಗಳೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಲಿಕ್ಕೆ ಸಾಕಷ್ಟು ಒಂದ್ ಕಡೆ, ಅಥವಾ ಅಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಪಾದಯಾತ್ರೆ ಮಾಡಬೇಕು ಬಳ್ಳಾರಿವರೆಗೆ ಅನ್ನುವಂಥದ್ದು ಒಂದು ಬಿಜೆಪಿ ನಾಯಕರ ಒಂದಿಷ್ಟು ಲೆಕ್ಕಾಚಾರ ಆಗಿರುವಂಥದ್ದು. ಈಗಾಗಲೇ ಹೈಕಮಾಂಡ್ ನಾಯಕರನ್ನು ಕೂಡ ಆ ಬಗ್ಗೆ ಕೇಳಿದ್ದಾರೆ, ನಾವು ಈ ರೀತಿಯಾಗಿರ್ತಕ್ಕಂಥ ಪಾದಯಾತ್ರೆ ಮಾಡಬೇಕಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ. ಹೈಕಮಾಂಡ್ ನಾಯಕರು ಕೂಡ ಇನ್ನೂ ಕೂಡ ಒಪ್ಪಿಗೆ ಕೊಟ್ಟಿಲ್ಲ. ಹೈಕಮಾಂಡ್ ನಾಯಕರು ಏನಾದರೂ ಒಪ್ಪಿಗೆ ಕೊಟ್ರೆ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಇದನ್ನು ಕೂಡ ಪಾದಯಾತ್ರೆ ಮಾಡುವ ಮುಖಾಂತರ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರಿಗೆ ಟಕ್ಕರ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಯಾಕಂತಂದ್ರೆ ಈ ಒಂದು ವಾಲ್ಮೀಕಿ ನಿಗರದಲ್ಲಿ ಫೈನಾನ್ಸ್ ಖಾತೆ ಇರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯವರ ಬಳಿ. ಹಾಗಾಗಿ ಅವರು ನೇರವಾಗಿ ಇದರಲ್ಲಿ ಕಾರಣವಾಗ್ತಾರೆ. ಎಲ್ಲೊಂದ್ ಕಡೆ ಈ ಒಂದು ಹಣ ವರ್ಗಾವಣೆ ಆಗುವಂಥದ್ದು ಬೇರೆ ರಾಜ್ಯಗಳಲ್ಲಿ, ತೆಲಂಗಾಣ ರಾಜ್ಯಗಳಿಗೆ ಕೂಡ ಹೋಗಿರುವಂಥದ್ದು. ಹಾಗಾಗಿ ಅಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯವರೇ ಇಲ್ಲಿ ಕಾರಣ ಅನ್ನುವಂಥದ್ದನ್ನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಾಕಷ್ಟು ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ಪ್ರಕರಣ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಮಾಡಬೇಕು, ಮತ್ತೆ ಒಂದು ಗ್ಯಾರಂಟಿ ಸರ್ಕಾರವನ್ನು ಕಟ್ಟಿ ಹಾಕಬೇಕು ಅನ್ನುವಂತ ಪ್ರಯತ್ನಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಅವರಿಗೆ ಒಪ್ಪಿಗೆ ಕೊಡ್ತಾರಾ, ಅಥವಾ ಇನ್ಯಾವುದೇ ರೂಪದಲ್ಲಿ ಒಂದು ಹಂತದಲ್ಲಿ ಪ್ರತಿಭಟನೆ ಅಥವಾ ರೂಪರೇಷೆಗಳು ಯಾವ ರೀತಿ ಆಯ್ಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಬಸವರಾಜ್ ಹೂಗಾರ್, ನಿಮ್ಮ ಕಂಪ್ಲೀಟ್